ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಮಧುಶ್ರೀ. ತಾರಕಕ್ಕೇರಿದ ಕೈಕಮಲ ನಡುವಿನ ವಾರ್. ಓಪನ್ ಚರ್ಚೆಗೆ ಟಗರು ರೆಡಿ. ನಪುಂಸಕ ಸಂಘಟನೆ ಅಂತ ಕುಟುಕಿದ್ದೇಕೆ ಸಿದ್ದು. ತಾರಾ ಏರ್ಲೈನ್ಸ್ ವಿಮಾನ ಪತನ. ಮಕ್ಕಳೊಂದಿಗೆ ಮೋದಿ ಸಂವಾದ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಸಮರ. ಗೆದ್ದು ಬೀಗದ ಗುಜರಾತ್ ಟೀಮ್. ಇವೆಲ್ಲವನ್ನ ನೋಡೋಣ ಈ ಹೊತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಅದಕ್ಕೂ ಮುನ್ನ ಚೀನಾದ ಹೆಸರು ಹೇಳುವುದಕ್ಕೆ ಭಾರತ ಅಂಜುತ್ತಿದೆಯಾ? ದೇಶದಲ್ಲಿ ಬೆಲೆ ಏರಿಕೆಗೆ ಮೋದಿ ಸರ್ಕಾರವೇ ಕಾರಣವಾಯ್ತಾ? ನೀವು ದ್ರಾವಿಡರು, ನಾನು ದ್ರಾವಿಡನೆ ಅಂತ ಸಿದ್ದು ಕುಟುಕಿದ್ದು ಯಾರಿಗೆ? ನೋಡೋಣ ಸಿದ್ದು ಕಿಡಿ ನ್ಯೂಸ್ ಟಾಪ್ 9ನಲ್ಲಿ. ನೆಹರು ಅವರನ್ನ ಮೋದಿಗೆ ಹೋಲಿಸಲು ಸಾಧ್ಯವೇ ಇಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮತ್ತೆ ಹೇಳ್ತೇನೆ, ನೆಹರು ಮೋದಿ ಹೋಲಿಕೆ ಸಾಧ್ಯವಿಲ್ಲ ಎಂದಿರೋ ಸಿದ್ದು, ಇಬ್ರು ನಾಯಕರ ಸಾಧನೆ ಬಗ್ಗೆ ಚರ್ಚೆಗೆ ಸಿದ್ಧರಿದ್ದೀರಾ? ಮುಕ್ತ ಚರ್ಚೆಗೆ ನೀವು ಸಿದ್ಧ ಇದ್ದರೆ ನಾನು ಸಿದ್ಧನಿದ್ದೇನೆ. ನನ್ನ ಮಾತಿಗೆ ನೀವು ಖರೀದಿಸಿಟ್ಟಿರುವ ಟ್ರೋಲ್ ಗ್ಯಾಂಗ್, ನಿಮ್ಮ ಟ್ರೋಲ್ ಗ್ಯಾಂಗ್ ಮೂಲಕ ಉತ್ತರ ಕೊಡಿಸಬೇಡಿ ಅಂತ ಸಿದ್ದು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಹರಿಹಾಯ್ದಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಭಾರತ ಮಾತೆ ತನ್ನ ಭಕ್ತನನ್ನ ಕಳೆದುಕೊಂಡಿದ್ದಾಳೆ ಅಂತ ಟ್ವೀಟ್ ಮಾಡಿದ್ದಾರೆ. ಶಾಂತಿ ತನ್ನ ರಕ್ಷಕನನ್ನ ಕಳೆದುಕೊಂಡು ಅನಾಥಳಾಗಿದ್ದಾಳೆ. ನಿರಾಶ್ರಿತರು ತನ್ನ ಆಶ್ರಯದಾತನನ್ನ ಕಳೆದುಕೊಂಡಿದ್ದಾರೆ ಅಂತ ಟ್ವೀಟಿಸಿದ್ದಾರೆ. ಸಾಮಾನ್ಯ ಜನ ತಮ್ಮ ಕಣ್ಮಣಿಯನ್ನ ಕಳೆದುಕೊಂಡಿದ್ದಾರೆ. ನೆಹರು ಸಾವಿಗೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಪರದೆ ಬಿದ್ದಿದೆ ಅಂತ ಕಂಬನಿ ಮಿಡಿದಿದ್ರು. ಬೇಕಿದ್ದರೆ ಹಿರಿಯ ಬಿಜೆಪಿ ನಾಯಕರನ್ನ ಕೇಳಿ ತಿಳಿದುಕೊಳ್ಳಿ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸದ್ಯ ದ್ರಾವಿಡ ಮತ್ತು ಆರ್ಯರ ವಿಚಾರಗಳ ಬಗ್ಗೆಯೇ ಚರ್ಚೆ ತಾರಕಕ್ಕೇರಿದೆ. ಇದರ ಮಧ್ಯೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರು ಈ ವಿಚಾರವಾಗಿ ಪರಸ್ಪರ ಹಗ್ಗಜಗ್ಗಾಟದಲ್ಲಿ ಮುಳುಗಿದ್ದಾರೆ. ಸಿಎಂ ಬೊಮ್ಮಾಯಿ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಬಸವರಾಜ ಬೊಮ್ಮಾಯಿ ಅವರೇ, ನಾನು ಮಾತ್ರವಲ್ಲ, ನೀವು ದ್ರಾವಿಡರೇ ಆಗಿದ್ದೀರಿ. ಈ ಸ್ಪಷ್ಟತೆ ನನಗಿದೆ. ನಾನು ದ್ರಾವಿಡ ಮೂಲವನ್ನ ಉಳಿಸಿಕೊಂಡಿದ್ದೇನೆ. ನೀವು ಮಾತ್ರ ಅಧಿಕಾರದ ದುರಾಸೆಯಿಂದ ಮೂಲವನ್ನ ತೊರೆದು ಪಕ್ಷಾಂತರ ಮಾಡಿದ್ದೀರಿ. ಬೇಗ ಘರ್ ವಾಪಸಿ ಆಗ್ಬಿಡಿ ಅಂತ ಹೇಳಿದ್ದಾರೆ. ದೇಶ ವಿಭಜನೆಯ ಗಾಯಕ್ಕೆ ಸೌಹಾರ್ದತೆಯ ಮುಲಾಮು ಹಚ್ಚಿದವರು ಜವಾಹರ್ಲಾಲ್ ನೆಹರು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾವು ಮಾಡಿರೋ ಸುದೀರ್ಘ ಟ್ವೀಟ್ನಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಒಣಗಿದ ಗಾಯಗಳನ್ನ ಕೋಮು ದ್ವೇಷದ ಮೂಲಕ ಕೆದಕುತ್ತಾ ಸಾಮಾಜಿಕ ಆರೋಗ್ಯವನ್ನ ಕೆಡಿಸ್ತಾ ಇರೋರು ನಿಮ್ಮ ನರೇಂದ್ರ ಮೋದಿ ಅಂತ ಕೇಸರಿ ವಿರುದ್ಧ ಕಿಡಿಕಾರಿದ್ದಾರೆ. ಆಧುನಿಕ ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆ ಮೂಲಕ ಸಂವಿಧಾನದ ಆಶಯವಾದ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ಶ್ರಮಿಸಿದವರು ಪಂಡಿತ ನೆಹರು ಅಂತ ಸಿದ್ದು ಉಲ್ಲೇಖಿಸಿದ್ದಾರೆ. ಪ್ಲಾಸ್ಟಿಕ್ ಸರ್ಜರಿ, ಚರಂಡಿ ನೀರಿನಿಂದ ಗ್ಯಾಸ್, ಪೆನ್ ಡ್ರೈವ್ಗಳ ಹೇಳಿಕೆಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗೆಪಾಟಲಿಗೀಡಾದವರು ಯಾರೆಂದು ನಿಮಗೆ ಗೊತ್ತಿಲ್ಲವೇ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಿದ್ದು ಗುಡುಗಿದ್ದಾರೆ. ಬೊಮ್ಮಾಯಿ ಅವರೇ, ಭಾರತ ಚೀನಾ ಗಡಿ ಪ್ರದೇಶದ ಬೆಳವಣಿಗೆ ಬಗ್ಗೆ ಸರಿಯಾದ ಮಾಹಿತಿ ತರಿಸಿಕೊಳ್ಳಿ. ಇತಿಹಾಸದ ವ್ಯಸನದಲ್ಲಿ ಮೈ ಮರೆಯಬೇಡಿ ಎಂದು ಸಿದ್ದು ಟ್ವೀಟ್ ಮಾಡಿದ್ದಾರೆ. ವರ್ಷದ ಹಿಂದೆ ಚೀನಾ ದೇಶದ ಎದುರು ಭಾರತ ಮಂಡಿ ಊರುವಂತೆ ಮಾಡಿ ಭಾರತೀಯರು ತಲೆ ತಗ್ಗಿಸುವಂತೆ ಮಾಡಿದ್ದು ಯಾರೆಂದು ನಿಮಗೆ ಗೊತ್ತಿಲ್ವೇ? ಭಾರತ ಚೀನಾ ಗಡಿಯನ್ನ ಆ ದೇಶದ ಬೇಡಿಕೆಯಂತೆ 1959ರ ಗಡಿರೇಖೆಗೆ ಒಪ್ಪಿಕೊಂಡು ರಾಜಿ ಮಾಡಿಕೊಂಡಿದ್ದು ಇತ್ತೀಚಿನ ಇತಿಹಾಸ ಅಂತ ಕುಟುಕಿದ್ದಾರೆ. ಗಲ್ವಾನ್ ಕಣಿವೆಯಲ್ಲಿ ನಮ್ಮ ಸೈನಿಕರನ್ನ ಲಾಠಿ ದೊಣ್ಣೆಗಳಿಂದ ಕಾದಾಡುವಂತೆ ಮಾಡಿದ್ದನ್ನು ಕೂಡ ದೇಶದ ಜನ ಮರೆತಿಲ್ಲ. ಪಾಕಿಸ್ತಾನ ಎಂಬ ದುರ್ಬಲ ದೇಶದ ಎದುರು ವೀರಾವೇಶ ಮೆರಿತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕಿಂತ ದೊಡ್ಡ ಶತ್ರುವಾದ ಚೀನಾದ ಹೆಸರನ್ನ ಉಚ್ಚರಿಸಲು ಕೂಡ ಅಂಜೋದು ಯಾಕೆ ಎಂದು ಹೇಳಬಲ್ಲಿರಾ ಬೊಮ್ಮಾಯಿ ಅವರೇ ಎಂದು ಕುಟುಕಿದ್ದಾರೆ. ದೇಶ ಮತ್ತು ಸಂವಿಧಾನವನ್ನು ಉಳಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಎಲ್ಲರೂ ಎದೆ ಬಡಿದುಕೊಂಡು ನನ್ನ ಮೇಲೆ ಬಿದ್ದಿದ್ದಾರೆ. ನಾನು ಆರ್ಯರು ಮಧ್ಯಪ್ರಾಚ್ಯದಿಂದ ಬಂದವರು ಎಂದಿದ್ದೆ. ನೀವೆಲ್ಲ ಇತಿಹಾಸ ಓದಿದ್ದೀರಿ ತಾನೆ? ಅದು ನಿಜ ಅಲ್ವಾ? ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದೆಗೊದ್ದಂತಾಗಿದೆ ಅಂತ ಬಿಜೆಪಿ ವಿರುದ್ಧ ಸಿದ್ದು ವಾಗ್ದಾಳಿ ನಡೆಸಿದ್ದಾರೆ. ಬೆಲೆ ಏರಿಕೆಗೆ ಮೋದಿ ನೇತೃತ್ವದ ಸರ್ಕಾರವೇ ನೇರ ಕಾರಣ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ದೇಶದಲ್ಲಿ ಇಂದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏನಾಗಿದೆ? ನಾವಿದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು? ಈಗ 1000ದ ಗಡಿ ದಾಟಿದೆ. ಇಷ್ಟೆಲ್ಲ ಅನ್ಯಾಯ ಮಾಡಿದವರಿಗೆ ಮತ ಹಾಕ್ಬೇಕಾ? ನಿಮ್ಗೆ ಸಿಟ್ಟು ಬರೋದಿಲ್ವಾ? ರಕ್ತ ಕುದಿಯೋದಿಲ್ವಾ? ಹಣ ಇಲ್ಲದೆ ಇದ್ರೆ ವರ್ಗಾವಣೆ ಆಗಲ್ಲ ಅನ್ನೋದು ಗೊತ್ತಾಗಿದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲೂ ಅಕ್ರಮ ನಡೆದಿದೆ. ವಿಧಾನಸೌಧದಲ್ಲಿ ಎಲ್ಲಿ ಹೋದ್ರೂ ಲಂಚ ಕೇಳ್ತಾರೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು.
ಈ ದೇಶದ ಮೊದಲ ಭಯೋತ್ಪಾದಕ ಗೋಡ್ಸೆ ಅಂತ ಸಿದ್ದು ವಾಗ್ದಾಳಿ. ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆ ಅಂತ ಬಿಜೆಪಿಯನ್ನ ಕುಟುಕಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಸಾಬ್ರಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಟಗರು ವಿರುದ್ಧ ಮುಗಿಬಿದ್ದಿದ್ದು ಯಾರು ನೋಡೋಣ. ಸಿದ್ದು ವರ್ಸಸ್ ಆರ್ಎಸ್ಎಸ್ ನ್ಯೂಸ್ ಟಾಪ್ 9 ನಲ್ಲಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಈ ದೇಶದ ಮೊದಲ ಭಯೋತ್ಪಾದಕ ಗೋಡ್ಸೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಗೋಡ್ಸೆ ತಯಾರಾಗಿದ್ದು ಸಹ ಇದೇ ಆರ್ಎಸ್ಎಸ್ ಗರಡಿಯಲ್ಲೇ. ಈ ಬಗ್ಗೆ ನಾಥುರಾಮ್ ಗೋಡ್ಸೆಯ ಸಹೋದರ ಗೋಪಾಲ ಗೋಡ್ಸೆ ಜನವರಿ 28, 1994ರಲ್ಲಿ ಫ್ರಂಟ್ ಲೈನ್ನ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಖಚಿತಪಡಿಸಿದ್ದಾನೆ. ಈ ದೇಶಕ್ಕೆ ದ್ರೋಹ ಬಗೆದ ಸಂಘಟನೆ ಎಂಬುದಕ್ಕೆ ಒಂದಷ್ಟು ನಿದರ್ಶನಗಳು ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಈ ದೇಶದ ರಾಷ್ಟ್ರ ಧ್ವಜಕ್ಕೆ ಬೆಲೆ ಕೊಡದೆ ಅವಮಾನಿಸುವ ಆರ್ಎಸ್ಎಸ್ ಎಂದು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ದೇಶ ಕಂಡ ಮಹಾದಾರ್ಶನಿಕ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವ ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆ ಎಂದು ಕಿಡಿಕಾರಿದೆ. ಆರ್ಎಸ್ಎಸ್ ಯಾವುದೇ ಕಾರಣಕ್ಕೂ ದೇಶ ಪ್ರೇಮಿ ಸಂಘಟನೆಯಾಗದು. ಹೆಜ್ಜೆ ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಹೀಗಳೆಯುತ್ತಾ ಬ್ರಿಟಿಷ್ ಸೈನ್ಯ ಸೇರಲು ಆರ್ಎಸ್ಎಸ್ ತುದಿಗಾಲಲ್ಲಿ ನಿಂತಿರಲಿಲ್ವೆ ಎಂದು ಲೇವಡಿ ಮಾಡಿದೆ. ಸಚಿವ ಎಸ್ಟಿ ಸೋಮಶೇಖರ್ ಅಲ್ಲಿಗೆ ಹೋಗಿ ಹೊಸದಾಗಿ ಮಾತನಾಡುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಅದೇ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ನಲ್ಲಿ ನಮ್ಮ ಜೊತೆಯಲ್ಲಿಯೇ ಇದ್ದವರಲ್ವಾ, ಈಗ ಅಲ್ಲಿಗೆ ಹೋಗಿ ಹೊಸದಾಗಿ ಮಾತನಾಡ್ತಾರೆ. ಮಡಿವಾಳರಿದ್ದಾರಲ್ಲ, ಅವರು ಗೋಣಿ ಚೀಲನೂ ಒಗಿತಾರೆ, ಬರ್ತಾ ಬರ್ತಾ ಬಿಟ್ಟು ಬಿಡ್ತಾರೆ. ಹಾಗಾಗಿದೆ ಅವನ ಕಥೆ ಪಾಪ ಎಂದು ಎಸ್ಟಿ ಸೋಮಶೇಖರ್ಗೆ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಟ್ವೀಟ್ಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದು, ಆರ್ಎಸ್ಎಸ್ಗೂ ಬಿಜೆಪಿಗೂ ಸೈದ್ಧಾಂತಿಕ ಸಂಬಂಧ ಇದೆ, ಇದು ಇಡೀ ಜಗತ್ತಿಗೆ ಗೊತ್ತು ಎಂದು ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಾರೆ. ಅದಿರ್ಲಿ, ಸಾಬ್ರು ವಿಷಯ ಬಂದ ಕೂಡಲೇ ಬಾಯಿ ಬಡಿದುಕೊಳ್ತೀರಿ, ನಿಮ್ದು ಏನ್ ಸಂಬಂಧ ಸಿದ್ದರಾಮಯ್ಯನವರೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಅವರಿಗೇನು ಮಾತು ಬರಲ್ವಾ, ನೀವೇಕೆ ಬೊಬ್ಬಿರಿಯುತ್ತೀರಿ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ ಸಂಸ್ಕೃತಿನೇ ಇಲ್ಲ ಎಂದು ಕಿಡಿಕಾರಿದ್ದಾರೆ. ರಾಜಕೀಯದಲ್ಲಿ ಸಂಸ್ಕೃತಿ ಇಲ್ಲದ ಮನುಷ್ಯ ಎಂದ್ರೆ ಈಶ್ವರಪ್ಪ. ರಾಜಕಾರಣಕ್ಕೆ ಒಂದು ಭಾಷೆ ಇದೆ, ಅದರಂತೆ ಮಾತಾಡಬೇಕು, ಅದು ಇಲ್ಲದೆ ಹೋದ್ರೆ ಪ್ರಾಣಿಗಳಿಗೆ ಸಮಾನ ಎಂದು ಹೇಳಿದ್ರು. ಆರ್ಎಸ್ಎಸ್ ನಪುಂಸಕ ಸಂಘಟನೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಿಗಿ ಕೆಂಡವಾಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಪುಂಸಕ ಎಂಬ ಪದ ನಪುಂಸಕರಿಗೆ ಮಾತ್ರ ಗೊತ್ತಿರುತ್ತೆ ಎಂದು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದ ಮಾಜಿ ಸಚಿವ ಈಶ್ವರಪ್ಪ, ಆರ್ಎಸ್ಎಸ್ ಹುಲಿ ಸಿಂಹಗಳನ್ನು ತಯಾರಿಸುವ ಸಂಘ, ಕಾಂಗ್ರೆಸ್ ಪಕ್ಷ ನಪುಂಸಕ ಪಕ್ಷ ಆಗುತ್ತಿದೆ ಎಂದು ಈಶ್ವರಪ್ಪ ತಿರುಗೇಟು ನೀಡಿದ್ದಾರೆ. ನಪುಂಸಕರಿಗೆ ಮಾತ್ರ ಗೊತ್ತು. ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ನ ನಕಲಿ ಲೀಡರ್ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಾವ್ಯಾರು ಕೇವಲ ಬಿಜೆಪಿಯವರೇ ಹಿಂದೂಗಳೆಂದು ಹೇಳಿಲ್ಲ, ಸದ್ಯ ಸಿದ್ದರಾಮಯ್ಯ ಹಿಂದೂ ಅಂತ ಹೇಳ್ತಿದ್ದಾರೆ, ಅದು ಸಂತೋಷದ ವಿಚಾರ. ಈ ಹಿಂದೆ ಸಿದ್ದರಾಮಯ್ಯ ನಾವು ಹಿಂದೂಗಳೇ ಅಲ್ಲ ಅಂತ ಹೇಳ್ತಾ ಇದ್ರು. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಎಲ್ಲಾ ಗೊತ್ತಿದೆ, ಸುಮ್ಮನೆ ಗಂಜಿ ಕೇಂದ್ರದ ಆಸೆಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಅವರ ನಾಯಕರ ಮೂಲವನ್ನ ಸಿದ್ದರಾಮಯ್ಯ ಮೊದಲು ತಿಳಿದುಕೊಳ್ಳಲಿ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಸಚಿವ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮಾತನಾಡುವಾಗ ಮಾನಸಿಕ ಸ್ಥಿತಿಗತಿ ಸರಿ ಇರಲ್ಲ, ಆದರೆ ಸಿದ್ದರಾಮಯ್ಯ ಒಂದು ಸತ್ಯವನ್ನ ತಿಳಿದುಕೊಳ್ಳಬೇಕು, ಆರ್ಎಸ್ಎಸ್ ದೇಶಭಕ್ತಿಯನ್ನ ಹೆಚ್ಚಿಸುವ ಕೆಲಸ ಮಾಡುತ್ತಿದೆ. ಅಂತಹ ಆರ್ಎಸ್ಎಸ್ನ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ. ನಿಮ್ಮ ಹಗುರ ಹೇಳಿಕೆಗಳು ಕೀಳು ಅಭಿರುಚಿ ತೋರಿಸುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪಠ್ಯ ಪರಿಷ್ಕರಣೆಯ ವಿವಾದ ತಾರಕಕ್ಕೇರ್ತಾ ಇದ್ದು, ಶೀಘ್ರವೇ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಧ್ಯಪ್ರವೇಶಿಸಬೇಕು ಅಂತ ದಾವಣಗೆರೆಯಲ್ಲಿ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಒತ್ತಾಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ವಿವಾದ ತಾರಕಕ್ಕೇರ್ತಾ ಇರುವುದರಿಂದ ಸಿಎಂ ಮಧ್ಯಪ್ರವೇಶಿಸಬೇಕು, ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಿ ವಿವಾದಕ್ಕೆ ತೆರೆ ಎಳಿಬೇಕು ಎಂದು ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ.
ಓಟ್ ಗಳಿಕೆಯ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರಾ? ಸಿದ್ದರಾಮಯ್ಯ ಸಿಎಂ ಆಗಲ್ಲ ಅಂತ ಭವಿಷ್ಯ ನುಡಿದಿದ್ದು ಯಾರು? ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಸಮರ ನಡೀತಾ ಇದೆಯಾ? ಜೆಡಿಎಸ್ ಸೋಲಲು ನಾರಾಯಣಗೌಡ ಕಾರಣರಾದ್ರ? ನೋಡೋಣ ಪೊಲಿಟಿಕಲ್ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರಿಗೆ ಈ ದೇಶದಲ್ಲಿ ಬೇರೆ ಯಾವ ವಿವಾದ ಇಲ್ಲ ಅಂತ ಮಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ತೆಗಳುವುದು ಅಂದ್ರೆ ಅಲ್ಪಸಂಖ್ಯಾತ ಓಟನ್ನು ಗಳಿಸಬಹುದು ಅನ್ನೋದು ಅವರ ಲೆಕ್ಕ. ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಳೆದು ಹೋಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಈ ಮಾತಿಗೆ ಬೆಲೆ ಇಲ್ಲ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟೇ ಅಲ್ಲ, 1925ರಿಂದ ಆರ್ಎಸ್ಎಸ್ ಏನ್ ಕೆಲಸ ಮಾಡಿದೆ ಅನ್ನೋದು ದೇಶದಲ್ಲಿ ಈಗ ಕಾಣುತ್ತಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಈ ದೇಶದ ಪ್ರಧಾನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು, ನಾನು ಕೂಡ ಆರ್ಎಸ್ಎಸ್ ಶಾಖೆಯಿಂದ ಬಂದವನು. ಸಿದ್ದರಾಮಯ್ಯನವರ ಈ ಮಾತಿನಿಂದ ಏನೂ ಆಗಲ್ಲ. ಈ ರೀತಿ ಮಾತಾಡ್ತಾ ಸಿದ್ದರಾಮಯ್ಯನವರು ಹೋಗ್ತಾ ಇರ್ತಾರೆ. ಈ ಬಾರಿ ಅವರು ಗೆಲ್ಲಲ್ಲ, ಮುಖ್ಯಮಂತ್ರಿಯೂ ಆಗಲ್ಲ. ಅವರ ಸಂಘಟನೆಯ ಅಧಿಕಾರದ ಅಂತಿಮ ದಿನಗಳು ಬಂದಿದೆ. ಇದರಿಂದ ವಿಚಲಿತರಾಗಿ ಈ ರೀತಿ ಹೇಳ್ತಿದ್ದಾರೆ ಅಂತ ಆರಗ ಜ್ಞಾನೇಂದ್ರ ಸಿದ್ದುಗೆ ಗುಮ್ಮಿದ್ದಾರೆ. ಕಾಂಗ್ರೆಸ್ ನಪುಂಸಕ ಪದ ಬಳಕೆಗೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ದೇಶದಲ್ಲಿ ಧರ್ಮ ಒಡೆದ ನಪುಂಸಕ ಪಕ್ಷ ಯಾವುದು? ಚೀನಾ ಮುಂದೆ ಮಂಡಿಯೂರಿದ ನಪುಂಸಕ ಯಾರು? ಹೋರಾಟ ಮಾಡದೆ ಸೋತು ಶರಣಾದ ನಪುಂಸಕ ಯಾರು? ಯಾಸಿನ್ ಮಲ್ಲಿಕ್ಗೆ ಸನ್ಮಾನ ಮಾಡಿದ ನಪುಂಸಕ ಯಾರು? ಇವರು ಎಲ್ಲೆಲ್ಲಿ ನಪುಂಸಕತೆ ಪ್ರದರ್ಶನ ಮಾಡಿದ್ದಾರೆ ಅಂತ ಗೊತ್ತಾ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಇವರು ಎಲ್ಲೆಲ್ಲಿ ನಪುಂಸಕತೆಯನ್ನು ಪ್ರದರ್ಶನ ಮಾಡಿದರು? ಮಂಡ್ಯದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಸಮರ ಶುರುವಾಗಿದೆ. ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಮತ್ತು ಸಚಿವರ ನಡುವೆ ವಾಕ್ಸಮರ ನಡೆದಿದೆ. ಯಾರು ಈ ನಾರಾಯಣಗೌಡ ಅಂತ ಎಂಎಲ್ಸಿ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ನಾರಾಯಣಗೌಡ ವಿರುದ್ಧ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಎಂಎಲ್ಸಿ ಚುನಾವಣೆಯಲ್ಲಿ ಜೆಡಿಎಸ್ ಸೋಲಲು ನಾರಾಯಣಗೌಡ ಕಾರಣ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಆರೋಪಿಸಿದ್ದಾರೆ. ನಾರಾಯಣಗೌಡನ ಹಿಂಬಾಗಿಲ ರಾಜಕೀಯದಿಂದ ಸೋಲಾಯಿತು, ಹೇಡಿ ಕೆಲಸ ಮಾಡಿಕೊಂಡಿದ್ದಾರೆ, ಮಾನ ಮರ್ಯಾದೆ ಇದೆಯಾ? ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಮಾಡಿದ ರೀತಿ ಈ ಎಂಎಲ್ಸಿ ಚುನಾವಣೆಯಲ್ಲಿ ಮಾಡೋಕೆ ಆಗಲ್ಲ. ಜೆಡಿಎಸ್ನಲ್ಲಿರುವವರು ಅಪ್ಪನಿಗೆ ಹುಟ್ಟಿದ ಮಕ್ಕಳು. ತಾಕತ್ತಿದ್ರೆ ಈ ಚುನಾವಣೆಯಲ್ಲಿ ಹಾಗೆ ಮಾಡ್ಲಿ ಅಂತ ಸಚಿವ ನಾರಾಯಣಗೌಡಗೆ ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಸವಾಲ್ ಹಾಕಿದ್ದಾರೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ವಿರುದ್ಧ ಸಚಿವ ನಾರಾಯಣಗೌಡ ಕಿಡಿಕಾರಿದ್ದಾರೆ. ನಿನ್ನ ಕುಟುಂಬದ ಒಬ್ಬ ಕಳ್ಳತನ ಮಾಡಿ ಸಸ್ಪೆಂಡ್ ಆಗಿದ್ರು, ಆಗ ನೀನು ನನ್ನ ಕಾಲು ಹಿಡಿದುಕೊಂಡಿದ್ದನ್ನ ಮರೆತು ಬಿಟ್ಟ. ಬಾ, ತಾಕತ್ತಿದ್ರೆ ಒಂದು ಚುನಾವಣೆ ಎದುರಿಸು. 3 ಗಂಟೆ ಟ್ರೈನ್ಗೆ ಹೋಗಿ ದೇವೇಗೌಡರ ಮನೆಗೆ ಹೋಗಿ ಚಾಡಿ ಹೇಳೋದು ನಿನ್ನ ಕೆಲಸ. ನಾನು ಯಾರಿಗೂ ಹೆದರಿಲ್ಲ, ಬಗ್ಗಿಲ್ಲ. ನನ್ನ ಬಗ್ಗೆ ಮಾತನಾಡಬೇಕು ಅಂದ್ರೆ ಹುಷಾರ್, ನಿನ್ನದ್ದೆಲ್ಲ ಓಪನ್ ಮಾಡ್ತೀನಿ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷನಿಗೆ ನಾರಾಯಣಗೌಡ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ 2 ಸ್ಥಾನಗಳಿಗೆ ಮಾತ್ರ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದೆ. ಕರ್ನಾಟಕದಿಂದ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್ಗೆ ಟಿಕೆಟ್ ಸಿಕ್ಕಿದ್ರೆ ಜಗ್ಗೇಶ್ಗೆ ಅದೃಷ್ಟ ಖುಲಾಯಿಸಿದೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆಯಲ್ಲಿ ಕೂಡ ವಲಸಿಗ ಅಭ್ಯರ್ಥಿಗೆ ಬಿಜೆಪಿ ಮಣೆ ಹಾಕಿದ್ದು, ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರ್ಪಡೆಯಾಗಿದ್ದ ಮಾಜಿ ಶಾಸಕ ಜಗ್ಗೇಶ್ ಬಿಜೆಪಿ ಸೇರಿದ ಬಳಿಕ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಇತ್ತ ಕಾಂಗ್ರೆಸ್ನಿಂದ ಜೈರಾಮ್ ರಮೇಶ್ ಅಖಾಡಕ್ಕಿಳಿದಿದ್ರೆ ರಾಜ್ಯಸಭೆಯ 4ನೇ ಅಭ್ಯರ್ಥಿ ಇನ್ನೂ ನಿಗೂಢವಾಗಿದೆ. ರಾಜ್ಯಸಭೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಹೆಬ್ಬೂರಿನಲ್ಲಿ ಮಾಜಿ ಸಂಸದ ಮುದ್ದಹನುಮೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ವೇಳೆ ಟಿಕೆಟ್ ನೀಡದೆ ದೇವೇಗೌಡರಿಗೆ ಟಿಕೆಟ್ ನೀಡಲಾಗಿತ್ತು. ಆಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಸಭೆಗೆ ಟಿಕೆಟ್ ನೀಡುತ್ತೇವೆ ಅಂತ ಭರವಸೆ ನೀಡಿತ್ತು. ಸದ್ಯ ಟಿಕೆಟ್ ಜೈರಾಮ್ ರಮೇಶ್ಗೆ ನೀಡಲಾಗಿದೆ ಅಂತ ಮುದ್ದಹನುಮೇಗೌಡ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಆರ್ಎಸ್ಎಸ್ನವರು ಭಾರತೀಯರಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಆರ್ಎಸ್ಎಸ್ ಸ್ವಯಂ ಸೇವಕರು ಕಾರ್ಯಕರ್ತರ ಭಾವನೆಗೆ ನೋವು ತಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪಿ ರಾಜೀವ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಶಾಸಕ ಪಿ ರಾಜೀವ್, ಸಿದ್ದರಾಮಯ್ಯ ಅವಕಾಶಕ್ಕೆ ತಕ್ಕಂತೆ ಮಾತನಾಡುವ ರಾಜಕಾರಣಿ. ನನ್ನ ಹೆಸರಲ್ಲಿ ರಾಮ ಇದ್ದಾನೆ ಅಂತ ಆಗಾಗ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಶುರು ಮಾಡಿದ್ದು ಬ್ರಿಟಿಷ್ ಅಧಿಕಾರಿ ಎಒ ಹ್ಯೂಮ್. ಆರ್ಎಸ್ಎಸ್ ಹುಟ್ಟಿದ್ದು ಈ ಮಣ್ಣಿನಲ್ಲಿ ಅಂತ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ.
ತಾರಾ ಏರ್ಲೈನ್ಸ್ ವಿಮಾನ ಪತನ, 22 ಮಂದಿ ಪ್ರಯಾಣಿಕರ ಸಾವು, 8 ಮಂದಿ ಕನ್ನಡಿಗರ ಮೃತದೇಹ ರವಾನೆ. ಯುಪಿ ಸಿಎಂ ಬಳಿ ಬೊಮ್ಮಾಯಿ ಮನವಿ ಮಾಡಿಕೊಂಡಿದ್ದು ಏನು? ವಿದ್ಯಾರ್ಥಿಯನ್ನ ಹೊರಹಾಕಿದ್ದು ಯಾಕೆ? ಅನುಭವ ಮಂಟಪಕ್ಕಾಗಿ ಮತ್ತೆ ಹೋರಾಟ ಶುರುವಾಗುತ್ತಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸಂಪರ್ಕ ಕಳೆದುಕೊಂಡಿದ್ದ ತಾರಾ ಏರ್ಲೈನ್ಸ್ ವಿಮಾನ ಪತನವಾಗಿದೆ. ನೇಪಾಳದ ಮುಸ್ತಾಂಗ್ ಜಿಲ್ಲೆಯ ಕೋವಾಂಗ್ ಗ್ರಾಮದಲ್ಲಿ ವಿಮಾನ ಪತನವಾಗಿದೆ. ಸದ್ಯ ವಿಮಾನ ಪತನವಾದ ಸ್ಥಳದಲ್ಲಿ ನೇಪಾಳದ ಸೇನೆ ಬೀಡುಬಿಟ್ಟಿದೆ. ವಿಮಾನ ಪತನದ ಬಗ್ಗೆ ನೇಪಾಳ ಸೇನೆಯ ವಕ್ತಾರ ನಾರಾಯಣ ನಿಲ್ವಾಲ್ ಮಾಹಿತಿ ನೀಡಿದ್ದು, ಭಾರತದ 4 ಪ್ರಜೆಗಳು ಸೇರಿ 22 ಜನ ಪ್ರಯಾಣಿಸುತ್ತಿದ್ದರು ಎನ್ನಲಾಗುತ್ತಿದೆ. ಇನ್ನು ಆಗಿದ್ದೇನೆಂದ್ರೆ, ಬೀದರ್ನ ಗಣೇಶ್ ನಗರದ 16 ಮಂದಿ ಇದೇ ತಿಂಗಳ 15ರಂದು ಉತ್ತರ ಭಾರತ ಪ್ರವಾಸಕ್ಕೆ ತೆರಳಿದ್ರು. ಟೆಂಪೋ ಟ್ರಾವೆಲರ್ ಮೂಲಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಿದ್ರು. ಆದರೆ ನಿನ್ನೆ ಯುಪಿಯ ಬೆಹರಾಯಿಚ್ ಬಳಿ ಬರ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ. ಟಿಟಿ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು 8 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಉಳಿದ 8 ಜನ ಗಾಯಗೊಂಡಿದ್ದು ಬೆಹರಾಯಿಚ್ನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೇರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ 5 ಪೇದೆಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕಾಲೇಜಿನ ಪ್ರಿನ್ಸಿಪಾಲ್ ಅವರನ್ನ ಆರೋಪಿ ಮಾಡಿ ಪ್ರಕರಣ ದಾಖಲಿಸಲಾಗಿದೆ. ತೇರದಾಳ ಪಿಎಸ್ಐ ರಾಜು ಬಿಳಗಿ, ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಗಣಿ ಪಿ, ಎಚ್ ಮಲ್ಲಿಕಾರ್ಜುನ ಕೆಂಚಣ್ಣವರ, ಎಸ್ಪಿ ಕಲಾಟೆ, ಎಸ್ಸಿ ಮದನವಟ್ಟಿ ಹಾಗೂ ಸನ್ನತ್ತಿ, ಪ್ರಿನ್ಸಿಪಾಲ್ ಅಣ್ಣಪ್ಪಯ್ಯ ಪೂಜಾರಿ ಸೇರಿದಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬಸವ ಕಲ್ಯಾಣದಲ್ಲಿ ಮೂಲ ಅನುಭವ ಮಂಟಪಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಶ್ರೀರಾಮಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗಶ್ರೀ ಹೇಳಿದ್ದಾರೆ. ಜೂನ್ 12ರಂದು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಆದರೆ ಇವರ ಹೋರಾಟದ ಹೇಳಿಕೆಗೆ ಮಾತೆ ಮಹಾದೇವಿ ಪರಂಪರೆಯ ಓರ್ವ ಸ್ವಾಮೀಜಿಯಿಂದ ಅಪಸ್ವರ ಕೇಳಿಬಂದಿದೆ. ಲಿಂಗಾಯತ ಮುಸ್ಲಿಮರು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ವೀರಶೈವ ಮಠಾಧೀಶರ ಹೋರಾಟ ತಮಗೆ ಸಂಬಂಧವಿಲ್ಲ ಅಂದಿದ್ದಾರೆ. ಅನುಭವ ಮಂಟಪಕ್ಕಾಗಿ ಹೋರಾಟದ ಅವಶ್ಯಕತೆ ಅವರಿಗೆ ಇಲ್ಲ ಅಂತಲೂ ಹೇಳಿದ್ದಾರೆ. 8 ವರ್ಷ ಪೂರೈಸಿದ ಮೋದಿ ಸರ್ಕಾರ, ಮಕ್ಕಳ ಸ್ಕಾಲರ್ಶಿಪ್ ಯೋಜನೆಗೆ ಸಿಕ್ತು ಚಾಲನೆ. ಮಕ್ಕಳೊಂದಿಗೆ ಪ್ರಧಾನಿ ಮೋದಿ ಸಂವಾದ. ಪಂಜಾಬ್ ಗಾಯಕ ಸಿದ್ದು ಮುಸೇವಾಲಾ ಹತ್ಯೆ ಹಿಂದಿನ ಪ್ಲಾನ್ ಎಂಥದ್ದು? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದು ಇಂದಿಗೆ 8 ವರ್ಷ ಪೂರ್ತಿಯಾಗಿದೆ. ಇದಕ್ಕಾಗಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಬಿಜೆಪಿ ಪಕ್ಷ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಸರ್ಕಾರದಿಂದಲೂ ಕೆಲ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಮೋದಿ ಸರ್ಕಾರ 8 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಎಲ್ಲ ಕೇಂದ್ರ ಮಂತ್ರಿಗಳು 75 ಗಂಟೆ ಜನಸಂಪರ್ಕ ಕಾರ್ಯಕ್ರಮ ನಡೆಸಲು ಸೂಚಿಸಲಾಗಿದೆ. ದೇಶಾದ್ಯಂತ ಸೇವಾ, ಉತ್ತಮ ಆಡಳಿತ, ಬಡವರ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ಸಚಿವರಿಗೆ ಸೂಚಿಸಲಾಗಿದೆ. ನಾಳೆ ಕೇಂದ್ರದ 75 ಮಂತ್ರಿಗಳು 75 ಸ್ಥಳಗಳಲ್ಲಿ ಬಡವರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ದೇಶದ 15,734 ಮಂಡಲಗಳನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಶಿಮ್ಲಾದಿಂದ ಭಾಷಣ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪಿಎಂ ಕೇರ್ಸ್ ಮಕ್ಕಳ ಸ್ಕಾಲರ್ಶಿಪ್ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಪಿಎಂ ಕೇರ್ಸ್ ಮಕ್ಕಳ ಸ್ಕಾಲರ್ಶಿಪ್ ಯೋಜನೆಯ ಮೂಲಕ ಕೊರೋನಾದಿಂದ ತಂದೆ ತಾಯಿ ಪೋಷಕರನ್ನು ಕಳೆದುಕೊಂಡ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ. ಪಿಎಂ ಕೇರ್ಸ್ ಯೋಜನೆಯ ಅಡಿ ಮಕ್ಕಳಿಗೆ ಪಾಸ್ಬುಕ್, ಆಯುಷ್ಮಾನ್ ಭಾರತ್ ಯೋಜನೆಯ ಹೆಲ್ತ್ ಕಾರ್ಡ್ಗಳನ್ನು ಪ್ರಧಾನಿ ಮೋದಿ ವಿತರಿಸಿದ್ರು. ಪಿಎಂ ಕೇರ್ಸ್ ಮಕ್ಕಳ ಫಂಡ್ ಯೋಜನೆಯನ್ನ ನಿನ್ನೆ ಕೇಂದ್ರ ಸರ್ಕಾರ ಘೋಷಿಸಿತ್ತು. 2020 ಮಾರ್ಚ್ 11ರಿಂದ 2022 ಫೆಬ್ರವರಿ 28 ಮಧ್ಯೆ ಕೊರೋನಾದಿಂದ ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿಗೆ ಪಿಎಂ ಕೇರ್ಸ್ ಸ್ಕಾಲರ್ಶಿಪ್ ಯೋಜನೆಯ ಅಡಿ ಸ್ಕಾಲರ್ಶಿಪ್ ನೀಡಲಾಗುತ್ತೆ. ಪೋಷಕರನ್ನ ಕಳೆದುಕೊಂಡ ಮಕ್ಕಳಿಗೆ 10 ಲಕ್ಷ ರೂಪಾಯಿ ನೀಡಲಾಗುತ್ತೆ. 10ನೇ ತರಗತಿ ಉತ್ತೀರ್ಣರಾಗಿರುವ ಫಲಾನುಭವಿ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಲಾಗುತ್ತೆ. ಸದ್ಯ ಮಕ್ಕಳೊಂದಿಗೆ ಮೋದಿ ಸಂವಾದ ನಡೆಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ವಿವಿಧ ರಾಜ್ಯಗಳಿಂದ 10 ಮಂದಿಗೆ ರಾಜ್ಯಸಭಾ ಚುನಾವಣೆಗೆ ಟಿಕೆಟ್ ಘೋಷಿಸಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಧ್ವನಿ ಎತ್ತಿದ್ದ G23 ಗುಂಪಿನ ಯಾರೊಬ್ಬರಿಗೂ ರಾಜ್ಯಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಆಪ್ತರಿಗೆ ಮಾತ್ರ ಟಿಕೆಟ್ ನೀಡಲಾಗಿದೆ. ಗುಲಾಂ ನಬಿ ಆಜಾದ್, ಆನಂದ್ ಶರ್ಮಾಗೆ ಟಿಕೆಟ್ ನೀಡದಿರುವುದು ವಿಶೇಷ. ವಾರಣಾಸಿಯ ಜಿಲ್ಲಾ ಕೋರ್ಟ್ನಲ್ಲಿ ಇಂದು ಜ್ಞಾನವಾಪಿ ಮಸೀದಿಯ ವಿವಾದದ ಬಗ್ಗೆ ವಿಚಾರಣೆ ನಡೆಯಲಿದೆ. ಕೋರ್ಟ್ ಕಮಿಷನರ್ಗಳ ಸರ್ವೆ ವರದಿಗೆ ಆಕ್ಷೇಪಣೆ ಸಲ್ಲಿಸಲು 2 ಕಡೆಯ ವಕೀಲರು ಇವತ್ತು ಮತ್ತಷ್ಟು ಕಾಲಾವಕಾಶ ಕೇಳಲಿದ್ದಾರೆ. ಆದರೆ ಹಿಂದೂ ಮಹಿಳೆಯರು ಸಲ್ಲಿಸಿರುವ ಅರ್ಜಿಯ ಸಿಂಧುತ್ವದ ಬಗ್ಗೆ ಇವತ್ತು ವಿಚಾರಣೆ ಮುಂದುವರಿಯಲಿದೆ.
ಐಪಿಎಲ್ಗೆ ನೂತನ ತಂಡವಾಗಿ ಎಂಟ್ರಿ ಕೊಟ್ಟ ಗುಜರಾತ್ ಗೆಲುವಿನ ಸೀಕ್ರೆಟ್ ಏನು? ಡೇವಿಡ್ ವಾರ್ನರ್ ದಾಖಲೆ ಮುರಿದ್ರ? ಜೋಸ್ ಬಟ್ಲರ್ ಜೂನಿಯರ್ ಎನ್ಟಿಆರ್ ಸಿನಿಮಾ ಲೇಟ್ ಆಗುತ್ತಾ? ಈ ಎಲ್ಲಾ ಅಪ್ಡೇಟ್ಸ್ ಅನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಐಪಿಎಲ್ಗೆ ನೂತನ ತಂಡವಾಗಿ ಎಂಟ್ರಿ ಕೊಟ್ಟ ಮೊದಲ ಸೀಸನ್ನಲ್ಲೇ ಗುಜರಾತ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿ ಚರಿತ್ರೆ ಸೃಷ್ಟಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ಪರ ಯಶಸ್ವಿ ಜೈಸ್ವಾಲ್ 22, ಜೋಸ್ ಬಟ್ಲರ್ 39 ರನ್ ಗಳಿಸಿದ್ರು. ಆದರೆ ಈ ಜೋಡಿ ಬಳಿಕ ಬಂದ ಯಾರೊಬ್ಬರೂ ಹೆಚ್ಚಿನ ರನ್ ಗಳಿಸಲಿಲ್ಲ. 131 ರನ್ಗಳ ಸುಲಭ ರನ್ ಗುರಿ ಬೆನ್ನತ್ತಿದ ಗುಜರಾತ್ ಗೆದ್ದು ಬೀಗಿದೆ. ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ರಾಜಸ್ಥಾನ್ ತಂಡದ ಜೋಸ್ ಬಟ್ಲರ್ 39 ರನ್ ಗಳಿಸಿದ್ರು. ಇದರೊಂದಿಗೆ 863 ರನ್ ಬಾರಿಸಿರುವ ಬಟ್ಲರ್ ಐಪಿಎಲ್ ಸೀಸನ್ 1ರಲ್ಲಿ ಅತ್ಯಧಿಕ ರನ್ ಬಾರಿಸಿದ ಎರಡನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಆ ಮೂಲಕ ಡೇವಿಡ್ ವಾರ್ನರ್ ಹೆಸರಿನಲ್ಲಿದ್ದ ದಾಖಲೆಯನ್ನು ಪುಡಿಗಟ್ಟಿದ್ದಾರೆ. ವಾರ್ನರ್ 848 ರನ್ಗಳೊಂದಿಗೆ ಈ ದಾಖಲೆ ನಿರ್ಮಿಸಿದ್ರು. ಈ ದಾಖಲೆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ವಿರಾಟ್ ಕೊಹ್ಲಿ 973 ರನ್ ಗಳಿಸಿದ್ದಾರೆ. ಗುಜರಾತ್ ಟೈಟಾನ್ಸ್ನ ನಾಯಕ ಹಾರ್ದಿಕ್ ಪಾಂಡ್ಯ ರಾಜಸ್ಥಾನ ವಿರುದ್ಧದ ಫೈನಲ್ ಪಂದ್ಯದಲ್ಲಿ 17 ರನ್ಗೆ 3 ವಿಕೆಟ್ ಪಡೆದರು. ಇದು ಐಪಿಎಲ್ನಲ್ಲಿ ಹಾರ್ದಿಕ್ ಮಾಡಿರುವ ಅತ್ಯುತ್ತಮ ಬೌಲಿಂಗ್ ಆಗಿದೆ. ಈ ಹಿಂದೆ ಪಾಂಡ್ಯ 2019ರಲ್ಲಿ ಚೆನ್ನೈ ವಿರುದ್ಧ 20 ರನ್ಗೆ 3 ವಿಕೆಟ್ ಪಡೆದಿದ್ದೇ ಅತ್ಯುತ್ತಮ ಸಾಧನೆಯಾಗಿತ್ತು. ರಾಜಸ್ಥಾನ್ ತಂಡ ಐಪಿಎಲ್ನಲ್ಲಿ ಎರಡನೇ ಅತಿ ಕಡಿಮೆ ಟೋಟಲ್ ದಾಖಲಿಸಿದೆ. ಗುಜರಾತ್ ವಿರುದ್ಧ ಆರ್ಆರ್ 9 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿತ್ತು. ಇದು ಐಪಿಎಲ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಬಾರಿಸಿದ ಎರಡನೇ ಕಡಿಮೆ ಮೊತ್ತವಾಗಿದೆ. ಮೊದಲ ಸ್ಥಾನದಲ್ಲಿರುವ ಮುಂಬೈ 2017ರಲ್ಲಿ ಪುಣೆ ವಿರುದ್ಧ 8 ವಿಕೆಟ್ ನಷ್ಟಕ್ಕೆ 129 ರನ್ ಗಳಿಸಿತ್ತು. ಈ ಐಪಿಎಲ್ ಸೀಸನ್ನಲ್ಲಿ ಅತ್ಯಧಿಕ ರನ್ಗಾಗಿ ನೀಡುವ ಆರೆಂಜ್ ಕ್ಯಾಪ್ ರಾಜಸ್ಥಾನ ಜೋಸ್ ಬಟ್ಲರ್ ಪಾಲಾಗಿದೆ. ಬಟ್ಲರ್ 17 ಇನ್ನಿಂಗ್ಸ್ಗಳಲ್ಲಿ 863 ರನ್ ಗಳಿಸಿದ್ದಾರೆ. ಇನ್ನು ಹೆಚ್ಚು ವಿಕೆಟ್ಗಾಗಿ ನೀಡುವ ಪರ್ಪಲ್ ಕ್ಯಾಪ್ ಕೂಡ ಆರ್ಆರ್ ತಂಡದ ಯಜ್ವಿಂದರ್ ಚಹಲ್ ಕೈ ಸೇರಿದೆ. ಚಹಲ್ 17 ಇನ್ನಿಂಗ್ಸ್ಗಳಲ್ಲಿ 27 ವಿಕೆಟ್ ಪಡೆದಿದ್ದಾರೆ. ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ್ ನಟಿಸ್ತಾ ಇರುವ ಹೊಸ ಪ್ಯಾನ್ ಇಂಡಿಯಾ ಸಿನಿಮಾಗೆ ಭರ್ಜರಿ ತಯಾರಿ ನಡೆಯುತ್ತಿದೆ. ಪ್ರಭುದೇವ್ ಸಿನಿಮಾಗೆ ಸಂದೇಶ್ ಪ್ರೊಡಕ್ಷನ್ಸ್ ಬಂಡವಾಳ ಹೂಡುತ್ತಿದೆ. ವಿನಿ ವೆಂಕಟೇಶ್ ಆಕ್ಷನ್ ಕಟ್ ಹೇಳ್ತಾ ಇರುವ ಸಿನಿಮಾದ ಟೈಟಲ್ ಸದ್ಯದಲ್ಲಿಯೇ ರಿವೀಲ್ ಆಗಲಿದ್ದು ಜುಲೈ 5ರಿಂದ ಚಿತ್ರೀಕರಣ ಶುರು ಮಾಡೋ ಪ್ಲಾನ್ ನಡೀತಿದೆ. ಟಾಲಿವುಡ್ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ 30ನೇ ಸಿನಿಮಾ ಸದ್ಯಕ್ಕೆ ಶುರುವಾಗಲ್ಲ. ಎನ್ಟಿಆರ್ ಸಿನಿಮಾ ಅಂದುಕೊಂಡಂತಾಗಿದ್ರೆ ಡಿಸೆಂಬರ್ನಲ್ಲೇ ಪ್ರಾರಂಭ ಆಗಬೇಕಿತ್ತು. ಆದ್ರೀಗ ಡಿಸೆಂಬರ್ನಲ್ಲಿ ಸಿನಿಮಾ ಶುರುವಾಗುವುದಿಲ್ಲ. ಬದಲಾಗಿ ನಿರ್ದೇಶಕ ಕೊರಟಾಲ ಶಿವ ಕಥೆ ಮತ್ತು ಸ್ಕ್ರಿಪ್ಟ್ನಲ್ಲಿ ಬದಲಾವಣೆ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಹೀಗಾಗಿ ಕೊಂಚ ತಡವಾಗುತ್ತೆ ಅಂತ ಚಿತ್ರತಂಡ ತಿಳಿಸಿದೆ.